ನಮಸ್ತೆ ವೀಕ್ಷಕರೇ, ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೇನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ 7 ಕಪ್ ಸ್ವೀಟ್ ಮಾಡೋದು ಹೇಳ್ಕೊಡ್ತೀನಿ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. 1 ಲೋಟ ಕಾಯಿ ತುರಿ ತಗೊಂಡಿದ್ದೀನಿ, 1 ಲೋಟ ಕಡಲೆ ಹಿಟ್ಟು, 2 ಲೋಟ ಸಕ್ಕರೆ, 2 ಲೋಟ ತುಪ್ಪ, 1 ಲೋಟ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಲೋಟ ಹಾಲು. ನೋಡಿ, ಈ ಥರ ಎಲ್ಲ ಹಾಕ್ಬಿಟ್ಟು ಒಂದರೊಳಗೆ ಹಾಕಿ ಈ ಥರ ಚೆನ್ನಾಗಿ ಕೈ ಆಡ್ಕೋಬೇಕು. ನೋಡಿ, 1 ಲೋಟ ತುಪ್ಪ ಹಾಕಿದ್ದೆ, ಲೋಟ ಸಕ್ಕರೆ. ನಾವು ಯಾವ ಪ್ರಮಾಣದಲ್ಲಿ ತಗೊಂಡಿದ್ದೀವಿ ಅದೇ ಪ್ರಮಾಣದಲ್ಲೇ ತಗೋಬೇಕು. ಯಾವ ಲೋಟದಿಂದ ತಗೊಂಡಿವೋ ಅದೇ ಲೋಟದಲ್ಲೇ ಅಳತೆ ಹಾಕಬೇಕು. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಕೈ ಆಡ್ತಾ ಇದ್ದೀನಿ. ಈ ಥರ ಕೈ ಬಿಡದೆ ಗುರಾಡಬೇಕು, ನೀಟಾಗಿ ಗುರಾಡ್ತಾನೆ ಇರಬೇಕು. ಇದನ್ನು ಕೈ ಬಿಟ್ಟೆ ಅಂದರೆ ಕೆಳಗೆಲ್ಲ ಸೀದ್ಬಿಡುತ್ತೆ. ಗುರಾಡಬೇಕು, ಇದು ಗುರಾಡೋದ್ರಲ್ಲೇ ಇರೋದು. ಕೈ ಬಿಡಂಗೆ ಇಲ್ಲ, ನೀಟಾಗಿ ಕೈ ಆಡ್ತಾನೆ ಇರಬೇಕು. ನೋಡಿ, ಸೈಡ್ಗೆಲ್ಲ ಯಾವ ಥರ ಬರುತ್ತೆ, ಕುದಿ ಬೀಳ್ತಾ ಐತಿ. ಇದು ಸೇಮ್ ಮೈಸೂರು ಪಾಕ್ ಥರನೇ ಬರೋದು. ಮೈಸೂರು ಪಾಕಿಗೆ ಕಾಯಿ ಹಾಕಲ್ಲ, ಇದಕ್ಕೆ ಕಾಯಿ ಹಾಕ್ತಾಯಿದ್ದೀವಿ ಅಷ್ಟೇ. ಕಾಯಿ ತುರಿ ಹಾಕ್ತಿದ್ದೀನಿ. ನೋಡಿ, ನೀಟಾಗಿ ಹೆಂಗೆ ಗುಳ್ಳಿ ಬರ್ತಾ ಇದೆ, ಪದ್ರ ಬಿಡ್ತಾ ಇದೆ ನೀಟಾಗಿ. ಸಣ್ಣ ಉರಿಯಲ್ಲೇ ನಾವು ಬೇಯಿಸ್ಕೋಬೇಕು ಇದನ್ನು. ನೋಡಿ, ಕುದೀತಾ ಇದೆ. ನೋಡಿ, ಈ ಬದಕ್ಕೆ ಬರಬೇಕು. ಸುತ್ತು ಈ ಬಾಣಲಿ ಎಲ್ಲ ಅದಕ್ಕೆ ಅದೇ ಬಿಟ್ಕೋಬೇಕು. ಹಿಂಗೆ ರವಂಡಕ್ಕೆ ಹಿಂಗೆ ನಾವು ಕೈ ಆಡ್ತಾ ಇದ್ವಿ ಅಂದರೆ ನೀಟಾಗಿ ಅದಕ್ಕೆ ಹಿಡಿಲಿಲ್ದಂಗೆ ನೀಟಾಗಿ ಬರಬೇಕು. ಆಗ ಅದು ಬಂದೈತಿ ಅಂತ ಅರ್ಥ. ನೋಡಿ, ಈ ಥರ ಕುದೀತಾ ಇದೆ, ಈ ಥರ ಚೆನ್ನಾಗಿ ಬಂದೈತೆ. ಇದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೇಮ್ ಮೈಸೂರು ಪಾಕನೇ ಅದಂಗಾಗಿರುತ್ತೆ. ಮಕ್ಕಳಿಗೆಲ್ಲ ಭಾಳ ಚೆನ್ನಾಗಿ ಇಷ್ಟ ಆಗ್ತೈತಿ. ಎಲ್ಲರೂ ತಿನ್ಬೋದು, ಭಾಳ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕೈ ಆಡ್ತಾನೆ ಇರಬೇಕು. ಕೈ ಬಿಟ್ವಿ ಅಂದರೆ ಕೆಳಗೆಲ್ಲ ಹೊತ್ಕೊಂತ ಬಂದ್ಬಿಡುತ್ತೆ, ಸೀದ್ಬಿಡುತ್ತೆ, ಬೇಗ ತಳ ಹಿಡಿದ್ಬಿಡುತ್ತೆ. ನೋಡಿ, ಈ ಥರ ಆಗಿದೆ. ನೋಡಿ, ರೆಡಿ ಆಯಿತು. ಈ ಥರ ಬಂದಿತ್ತು. ನೋಡಿ, ಈ ಥರ ಆಗಿದೆ, ಕುದೀತಾ ಇದೆ. ನೋಡಿ, ಕಲರ್ ಯಾವ ಥರ ಆಗಿದೆ. ಸೇಮ್ ನಾವು ಕಲರು ಹಾಕಿಲ್ಲ, ಏನು ಹಾಕಿಲ್ಲ, ಯಾವ ಥರ ಕಲರ್ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿದೆ. ನಾನೊಂದು ಪ್ಲೇಟಿಗೆ ತುಪ್ಪ ಹಚ್ಚಿಟ್ಕೊಂಡೀನಿ, ಒಂದು ತಟ್ಟಿಗೆ. ನೋಡಿ, ಇದು ಇನ್ನೇನು ಬಂತು, ಸ್ವಲ್ಪ ಹೊತ್ತರಲ್ಲೇ ಹಾಕ್ಬೇಕಿದ್ದಾವೆ. ನೋಡಿ, ಈ ಥರ ಬಿಟ್ಕೋಬೇಕು. ಓಕೆ, ಆಯಿತು, ಬಂದಿದೆ, ನೀಟಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಪದರಾಗಿ ಹೆಂಗೆ ಬಿಟ್ಕೊಂತ ಐತಿ. ಇದೆಲ್ಲ ಸೈಡಿಗೆ ಸುತ್ತು. ಇದಕ್ಕೆ ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆ ಹಿಂಡ್ರಿ, ಸ್ವಲ್ಪ ನಿಂಬೆ. ಯಾಕೆಂದರೆ ಪದ್ರ ಬಿಡ್ತೈತಿ. ಸೇಮ್ ಮೈಸೂರು ಪಾಕ್ ಮಾಡ್ದಂಗೆ ಇದು ಕಾಯಿ ಇರುತ್ತಲ್ಲ, ಕಾಯೆಲ್ಲ ವೇಸ್ಟ್ ಆಗತ್ತಲ್ಲ ಅಂತ ಈ ಥರ ಮಾಡ್ತಾಯಿದ್ದೀನಿ. ಭಾಳ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಮನೆಯಾಗೆ ಒಂದ್ಸರಿ. ನೋಡಿ, ಒಂದು ಪ್ಲೇಟ್ ತಗೊಂಡು ತಟ್ಟಿ ಹಾಕಿ ಎಲ್ಲ ಇದು ಹಾಕಿದ್ದೀನಿ.
ಈ ಥರ ಬಂದಿದೆ ನೀಟಾಗಿ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಕೊರಿಬೇಕು ಇದನ್ನು. ಈ ಥರ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಪೀಸ್ ಕಟ್ ಮಾಡ್ಕೋಬೇಕು. ಬರ್ಫಿ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಥರ ರೆಸಿಪಿನ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.